ದಯಮಾಡಿ ವೇದಿಕೆಗೆ ಬಂದು ಮತ್ತು ಉಪಾಧ್ಯಕ್ಷರು ವಿಷಯ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಅಥಣಿ ಮತಕ್ಷೇತ್ರ ಪರಮ ಪೂಜ್ಯರಿಗೆ ಸ್ವಾಗತದೊಂದಿಗೆ ಮಾನವನ್ನು ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಮಾಡ್ಕೋತಾ ಇದ್ದೀವಿ ಸರ್. ನಿಮ್ಮೆಲ್ಲರ ಅಥಣಿ ಮತಕ್ಷೇತ್ರದ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಿ ಸ್ವಾಗತದೊಂದಿಗೆ ತುಂಬ ಹೃದಯದ ಗೌರವ ಅವರಿಗೆ ಪದದ ಸ್ವಾಗತವನ್ನು ಬಯಸೋಣ. ಅದ ಚಪ್ಪಾಳೆಗಳೊಂದಿಗೆ ಈಗ ಒಂದು ಆಗಮಿಸಿರುವಂತಹ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಮಾಡ್ತಾ ಇದ್ದೀವಿ ಸರ್. ಈ ಕಾರ್ಯಕ್ರಮದ ಕಲ್ಲಪ್ಪ ಬಯಸಿ ಅವರಿಗೆ ಸ್ವಾಗತದೊಂದಿಗೆ ಗೌರವ ಪುರಸಭೆಯ ಸದಸ್ಯರು ಸ್ವಾಗತ ಮತ್ತು ಗೌರವ ದಯಮಾಡಿ ಸದಸ್ಯರು ಪುರಸಭೆ ಅಥಣಿ ಇವರಿಗೆ ಉದಯ್ ಸನ್ಮಾನ ಕಾರ್ಯಕ್ರಮ ಅವರಿಗೆ ಗೌರವ ಸನ್ಮಾನ ಶ್ರೀ ಮಲ್ಲೇಶ್ವರ ಕಾರ್ಯಕ್ರಮ ಇಲ್ಲಿ ಈ ಒಂದು ಮಣಿಪ್ರಸಿ ಹಾಗೂ ಕಾರ್ಯಕ್ರಮ ಹಾಗೂ ಶಾಲೆ ಸುಮಾರು 7,000 ಜನ ನೋಂದಾಯಿತ ಕಾರ್ಮಿಕರಿದ್ದಾರೆ. ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಅದು ಬಡಿತನ ಇರ್ಬೋದು, ಕಂಬಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಗಾಡಿ ಕಟ್ಟಡ ಇರ್ಬೋದು, ಕಲ್ಲು ಇಡ್ತಕ್ಕಂಥದ್ದು ಇರ್ಬೋದು. ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತರ ಸಂಖ್ಯೆ ನಮ್ಮ ತಾಲೂಕದಲ್ಲಿ ಸುಮಾರು 7,000 ಜನ ಇದೆ. ಅವರ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು, ಭವಿಷ್ಯದಲ್ಲಿ ಕೂಡ ಅವರು ಕೂಡ ನಾಗರಿಕ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಇಲ್ಲಿ ಸುಮಾರು 36,25,00,000 ರೂಪಾಯಿದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ 6ನೇ ತರಗತಿಯಿಂದ PUCವರೆಗೆ ಇಲ್ಲಿ ಶಿಕ್ಷಣವನ್ನು ಅವರು ಪಡ್ಕೊಳ್ತಕ್ಕಂಥ ಅವಕಾಶ. ಅವರಿಗೆ ಇರಲಿಕ್ಕೆ ಹಾಸ್ಟೆಲ್ ಇರ್ಬೋದು, ಉಚಿತ ಆಹಾರ ಇರ್ಬೋದು, ಉಚಿತ ಶಿಕ್ಷಣ ಇರ್ಬೋದು. ಮತ್ತು ಇಲ್ಲಿ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಕಟ್ಟಡ ಬರುತ್ತೆ. ಬಾಯ್ಸ್ ಹಾಸ್ಟೆಲು ಮತ್ತು ಲೇಡೀಸ್ ಹಾಸ್ಟೆಲ್ ಸೆಪರೇಟ್ ಇರ್ತದೆ, ರಸ್ತೆ ಆಗುತ್ತೆ, ಕ್ಲಾಸ್ ರೂಮ್ಗಳಿರ್ತವೆ. ಇವೆಲ್ಲವೂ ಕೂಡ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ. ಅದರ ಮಧ್ಯದಲ್ಲಿ ರಸ್ತೆ ಇರ್ಬೋದು, ಅವರಿಗೆ ಆಗಿರ್ತಕ್ಕಂಥ ಒಂದು ಪ್ಲೇ ಗ್ರೌಂಡ್ ಇರ್ಬೋದು. ಈಗ ಮೊದಲನೇ ಹಂತದಲ್ಲಿ ಸುಮಾರು 26,25,00,000 ರೂಪಾಯಿದಲ್ಲಿ ಈ ಕಟ್ಟಡಕ್ಕೆ ಇವತ್ತು ನೀವೆಲ್ಲರೂ ಸೇರಿಕೊಂಡು ಅಮೃತ ಗಳಿಗೆಯಲ್ಲಿ ಇವತ್ತು ನಾವು ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿವಿ. ಇದನ್ನು 18 ತಿಂಗಳಲ್ಲಿ ಪೂರ್ಣ ಮಾಡಿ ಸಂಬಂಧಪಟ್ಟಂಥ ಸಚಿವರನ್ನು ಕರೆಸಿಕೊಂಡು ಅವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ಕೊಂಡು ಇಲ್ಲಿ ಸಂಕ್ಷಿಪ್ತವಾಗಿ ಇವತ್ತು ನೀವೆಲ್ಲರೂ ತಿಳ್ಕೊಂಡು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ವಿ. ಇದರ ಲಾಭ ನಮ್ಮ ತಾಲೂಕದಲ್ಲಿರ್ತಕ್ಕಂಥ 7,000 ಏನು ಕಾರ್ಮಿಕರು ಇದ್ದಾರೆ, ಅವರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹಾರೈಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ.